ವೈದ್ಯಕೀಯ ನೆರವು ನೀಡಿ ಆಪತ್ ಬಾಂಧವರಾದ ಸಚಿವ ಜಮೀರ್ ಅಹಮದ್ ಖಾನ್. ಸಿಲಿಂಡರ್ ಸ್ಫೋಟದಿಂದ ಗಾಯಗೊಂಡವರಿಗೆ ನೆರವಾದ ಸಚಿವ ಜಮೀರ್ ಅಹಮದ್ ಖಾನ್. ಶೇಕಡ 70% ಸುಟ್ಟ ಗಾಯವಾದವರಿಗೆ ಗುಣಮಟ್ಟದ ಚಿಕಿತ್ಸೆ ಒದಗಿಸಲು ಮುಂದಾದ ಸಚಿವ ಜಮೀರ್ ಅಹಮದ್ ಖಾನ್. ಅಭಿವೃದ್ಧಿ ಕೆಲಸಗಳ ಜೊತೆಗೆ ಮಾನವೀಯತೆಯ ಕಾರ್ಯದಲ್ಲೂ ಸದಾ ಸಕ್ರಿಯವಾಗಿರುವ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕಷ್ಟ ಅಂತ ಬಂದವರಿಗೆ ಸ್ಪಂದಿಸುವ ವಿಚಾರ ಹೊಸದೇನಲ್ಲ. ಹೌದು, ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ಎಂದಿನಂತೆ ಬೆಳಗ್ಗೆ ಎದ್ದು ಟೀ ಮಾಡಲು ಅಡುಗೆ ಮನೆಗೆ ಹೋದಾಗ ಸಿಲಿಂಡರ್ ಸ್ಫೋಟ ಸಂಭವಿಸಿ 11 ಜನ ಗಾಯಗೊಂಡು ತೋರಣಗಲ್ಲು ಸಂಜೀವಿನಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಕೂಡಲೇ ಘಟನಾ ಸ್ಥಳಕ್ಕೆ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟು ಗ್ಯಾಸ್ ಸ್ಫೋಟಕ್ಕೆ ಗೋಡೆ ಸೇರಿದಂತೆ ಮನೆಯ ಸಂಪೂರ್ಣವಾಗಿ ಹಾನಿಯಾಗಿರುವುದನ್ನ ಕಣ್ಣಾರೆ ಕಂಡು ಆತಂಕ ವ್ಯಕ್ತಪಡಿಸಿದರು. ಪ್ರಾರ್ಥನೆ ಇಷ್ಟೇ ಮಾಡೋದು, ಮೊದಲೇ ಅವ್ರ ಜೀವ ಉಳಿಯೋದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಮಗು 2 ವರ್ಷ 70% ಬಂದಾಗಿದೆ. ಪ್ರಪಂಚನೇ ನೋಡಿ ಆ ಮಗ ಸಣ್ಣ ಮಗು, ಅದು ನೋಡಿ ಬಹಳ ದುಃಖ ಆಯ್ತು ನನಗೆ. ದುರಂತದಲ್ಲಿ ಮೈಲಾರಪ್ಪ, ಕವಿತಾ ಸೇರಿದಂತೆ ಅನೇಕರಿಗೆ ಸುಟ್ಟ ಗಾಯಗಳಾಗಿವೆ. ಇನ್ನು 2 ವರ್ಷದ ಕಾವ್ಯ ಎಂಬ ಪುಟ್ಟ ಮಗುವಿನ ಶೇಕಡ 70% ಶರೀರದ ಭಾಗಕ್ಕೆ ಸುಟ್ಟ ಗಾಯಗಳಾಗಿವೆ. ಗಾಯಗೊಂಡವರ ಆರೋಗ್ಯ ವಿಚಾರಿಸಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿ, ಇಂತಹ ದುರ್ಘಟನೆ ಸಂಭವಿಸಬಾರದು. 2 ವರ್ಷದ ಮಗುವಿಗೆ ಶೇಕಡ 70% ಶರೀರದ ಭಾಗಕ್ಕೆ ಸುಟ್ಟ ಗಾಯಗಳಾಗಿದ್ದು ಮನಸ್ಸಿಗೆ ಅತ್ಯಂತ ನೋವಾಗಿದೆ ಅಂತ ಕಂಬನಿ ಮಿಡಿದರು. ಎಲ್ಲ ಗಾಯಾಳುಗಳಿಗೆ ತಕ್ಷಣ ಮತ್ತು ಸೂಕ್ತ ಆರೋಗ್ಯ ಚಿಕಿತ್ಸೆಯನ್ನ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಒಂದು ಸಣ್ಣ ಮಗು 2 ವರ್ಷ 70% ಬಂದಾಗಿದೆ. ಪ್ರಪಂಚನೇ ನೋಡಿ ಆ ಮಗ ಸಣ್ಣ ಮಗು, ಅದು ನೋಡಿ ಬಹಳ ದುಃಖ ಆಯ್ತು ನನಗೆ. ದೇಹದ ಶೇಕಡ 70% ಭಾಗ ಗಾಯಗೊಂಡಿರುವ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆಯನ್ನ ಒದಗಿಸಲು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲು ಸಚಿವರು ಸೂಚಿಸಿದ್ದಾರೆ. ಹೆಚ್ಚಿನ ವೈದ್ಯಕೀಯ ಸೌಲಭ್ಯಕ್ಕಾಗಿ ಶೇಕಡ 70% ಸುಟ್ಟ ಗಾಯಗಳಾಗಿರುವ ರೋಗಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಬರುತ್ತಿದ್ದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕರು ಗಾಯಾಳುಗಳಿಗೆ ಅಗತ್ಯ ಸೌಲಭ್ಯಗಳನ್ನ ಒದಗಿಸಲು ಮುಂದಾಗಿದ್ದಾರೆ. ಮಾನವೀಯ ಕೆಲಸಗಳ ಮೂಲಕವೇ ಜನರ ಮನಸ್ಸು ಗೆಲ್ಲುವ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತಷ್ಟು ಭಗವಂತನ ಅನುಗ್ರಹ, ಜನರ ಆಶೀರ್ವಾದ ಸಿಗಲಿ. ಮತ್ತಷ್ಟು ಅವರು ರಾಜಕೀಯ ಕ್ಷೇತ್ರದಲ್ಲಿ ಎತ್ತರಕ್ಕೆ ಬೆಳೆಯಲಿ ಎಂಬ ಮಾತು ಜನರ ಮನದಲ್ಲಿ ಕೇಳಿ ಬರುತ್ತಿದೆ. ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಸುಮಾರು 8-10 ಜನ ಎಲ್ಲ ಸುಟ್ಟು ಗಾಯಗಳಾಗಿ ಸುಟ್ಟು ಕರಕಲಾಗುವಂಥ ಪರಿಸ್ಥಿತಿ ಬಂದಾಗ ನಾವು ಅಲ್ಲೇ ಇರ್ತಕ್ಕಂಥ ಜಿಂದಲ್ ಸಂಜೀವನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ವಿ. ಜಮೀರ್ ಅಹಮದ್ ಖಾನ್ ಸರ್ ಅವರಿಗೆ ಯಾರೋ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ತಿಳ್ಕೊಂಡ್ಬಿಟ್ಟು ಸೀದಾ ಸಂಜೀವನ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಅಲ್ಲಿ ಎಲ್ಲ ಕಂಡೀಷನ್ ಹೋಗ್ಬಿಟ್ಟು ಅಲ್ಲಿನೂ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು. ಅದಾದಮೇಲೆ ಇಲ್ಲಿ ಅಪೋಲೋ ಹಾಸ್ಪಿಟ್ಲಿಂದ ಒಬ್ಬರು ಡಾಕ್ಟರ್ನಿಗೂ ಕರೆಸಿಬಿಟ್ಟು ಅವರು ಅಲ್ಲಿ ಒಪಿನಿಯನ್ ತೊಗೊಂಡ್ರು. ಆ ಒಪಿನಿಯನ್ ಡಾಕ್ಟರ್ ಅವರು ಇಲ್ಲ, ಅವರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಸೇರ್ಪಡೆ ಮಾಡಿರಿ, ಅಲ್ಲಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತೈತೆ ಅಂದಾಗ ಜಮೀರ್ ಅಹಮದ್ ಸರ್ ಅವರು ತುಂಬ ಜವಾಬ್ದಾರಿ ತೊಗೊಂಡು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಬಿಟ್ಟು ಅಲ್ಲೆಲ್ಲ ಅದನ್ನೆಲ್ಲ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡ್ಬಿಟ್ಟು ಸೀದಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅವ್ರ PA ಅವರಿಗೆ, ಆಯುಬ್ ಭಾಷೆ ಅವರಿಗೆ ಫೋನ್ ಮಾಡಿ ಇಲ್ಲೇ ಬೆಳಗ್ಗೆ ಅವ್ರ ಪಾಪ ನಾವು ಬರೋದು ಸರನೇ ಕಾಯ್ಕೊಂತ ವೇಟ್ ಮಾಡ್ತೇವೆ, ಪಾಪ ಸರಿಯಾಗಿ ಸ್ಪಂದನೆ ಮಾಡಿಬಿಟ್ಟು ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ನಮಗೆಲ್ಲ ಊಟದ ವ್ಯವಸ್ಥೆ ಮತ್ತು ರೂಮ್ನ ವ್ಯವಸ್ಥೆ ಸಹಕಾರ ಮಾಡಿ ಭಾಳ ನಮಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ರು. ಅವ್ರಿಗೆ ತುಂಬ ಆಭಾರ. ಜಮೀರ್ ಅಹಮದ್ ಖಾನ್ ಸರ್ ಅವರಿಗೆ ತುಂಬ ಧನ್ಯವಾದ ತಿಳಿಸಿ ಅವರಿಗೆ ನಾವು ಜೀವನ ಪರ್ಯಂತ ಅವ್ರಿಗೆ ಆಭಾರಿಯಾಗಿರ್ತೀವಿ ಅಂತ ಹೇಳಿ ತಿಳಿಸ್ತಿದೆ ಅಂತ ಹೇಳ್ಬಿಟ್ಟು ಅವ್ರ ಗಂಡನ ಕರ್ಕೊಂಡ್ ಬಂದಿದ್ದಾರೆ. ಅವಾಗ 2-3 ಜನ ಒಟ್ಟಿಗೆ ಹೋಗಿದಾಗ ಬ್ಲಾಸ್ಟ್ ಆಗಿದೆ. ಎಷ್ಟು ಜನ ಆಗಿದ್ದಾರೆ? 8 ಮೆಂಬರ್ಸ್. ಇದು ಬೆಂಗಳೂರು ಕರ್ಕೊಂಡ್ ಬಂದಿದ್ದಾರಲ್ಲ? 6 ಜನ. ತುಂಬಾ ಥ್ಯಾಂಕ್ ಯು ಜಮೀರ್ ಅಹಮದ್ ಖಾನ್.